ಸ್ನೇಹಿತರೆ ನಮಸ್ಕಾರ. ಗುಣಶ್ರೀ ಮಂಜು ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಊರಿನ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಇವತ್ತು ನಡೆಯುತ್ತಾ ಇದೆ. ಅದು ಇವತ್ತು ರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಆರತಿ ಅಲಂಕಾರ ಕೂಡ ಮಾಡ್ತಾಯಿದ್ದು ನಾವು ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ನಮಗೆ ತಿಳಿದಿರುವ ಮಟ್ಟಿಗೆ ನಾವು ಕೂಡ ಮಾಡಿದ್ದೀವಿ. ಈ ಗ್ರಾಮ ದೇವತೆಗೆ ಅರ್ಪಿಸೋದಕ್ಕೋಸ್ಕರ ಊರಲ್ಲಿ ಜಾತ್ರೆ ಅಂದರೆ ನೀವೆಲ್ಲ ಗೊತ್ತೇ ಇರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಹೂವಿನ ಅಲಂಕಾರ ಮತ್ತು ಎಲ್ಲರೂ ಬಂದು ಇಲ್ಲಿ ಪ್ರತಿ ಮನೆಗೂ ಬಂದ್ಬಿಟ್ಟು ಎಲ್ಲದು ವಾದ್ಯ ಮತ್ತು ತಮಟೆಯ ಮೂಲಕ ಎಲ್ಲ ಪ್ರತಿ ಮನೆಗೂ ಕೂಡ ಹೋಗಿ ಕರ್ಕೊಂಡು ಈ ಥರ ಬಂದು ಕರ್ಕೊಂಡು ಹೋಗ್ತಾರೆ. ನಮ್ಮ ಮನೆಯಿಂದ ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಪ್ರತಿ ಮನೆ ಕೂಡ ಊರಿನಲ್ಲಿ ಹಬ್ಬ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಯಾವ ಥರ ಅಂತ. ಪ್ರತಿ ಮನೆ ಕೂಡ ಹೋಗ್ಬಿಟ್ಟು ಈ ಥರ ಕರ್ಕೊಂಡು ಹೋಗೋಂಥ ಪದ್ಧತಿ ಕೂಡ ಇರುತ್ತೆ, ಎಲ್ಲ ಊರಲ್ಲೂ ಇರುತ್ತೆ, ನಮ್ಮೂರಲ್ಲೂ ಕೂಡ ಅದೇ ಥರ ಇದೆ ಸ್ನೇಹಿತರೆ. ನೋಡಿ ಹಳ್ಳಿ ಮತ್ತು ಸಂಸ್ಕೃತಿಯನ್ನು ನೋಡಿ ಸ್ನೇಹಿತರೆ. ಇಲ್ಲಿ ನಮ್ಮೂರಲ್ಲಿ ಪದನೂ ಕೂಡ ಹೇಳ್ತಾ ಇದ್ರು. ಅದೇ ರೀತಿ ಊರಿನ ಜಾತ್ರೆ ಅಂದರೆ ನೋಡಿ ಸ್ನೇಹಿತರೆ, ಈ ಥರ ಆರತಿ ಮುಗಿಸೋದು ನೋಡಿ ಊರಲ್ಲಿ ಏನೋ ಒಂಥರ ಖುಷಿ. ಹಬ್ಬ ಅಂತ ಅಂದರೆ ಹಳ್ಳಿ ಕಡೆ ಗೊತ್ತಲ್ಲ, ಹಳ್ಳಿಯ ಸೊಗಡು ಮತ್ತು ಸಂಸ್ಕೃತಿ ನೋಡಿ, ಅವ್ರಿಗೆ ಏನೋ ಒಂಥರ ಖುಷಿ. ನಮ್ಮ ಊರಲ್ಲಿ ಯಾವ ಥರ ಆರತಿ ಮುಗಿಸ್ತಾರೆ ಅಂತ, ಈ ಆರತಿ ಎಲ್ಲ ಮುಗಿಸಿ ಒಟ್ಟಿಗೆ ಅವ್ರು ಖುಷಿ ಕೊಡ್ತಾರೆ. ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ. ನಾವು ಚಿಕ್ಕವರಾಗಿದ್ದಾಗ ಸ್ನೇಹಿತರೆ, ಇಲ್ಲಿಂದ ನಮ್ಮೂರಿಂದ ಸ್ವಲ್ಪ ದೂರ ಆಗುತ್ತೆ ಗ್ರಾಮ ದೇವತೆ, ಅಲ್ಲಿಗೆ ನಡ್ಕೊಂಡೇ ಕೂಡ ಹೋಗ್ತಾಯಿದ್ರು ನಮ್ಮೂರಲ್ಲೆಲ್ಲ. ಈಗ ನೋಡಿ ಜನ್ರೇಷನ್ ಬೆಳೀತಾ ನೋಡಿ, ಈಗ ಟ್ಯಾಕ್ಟ್ರಿ ಕಳಿಸಿದ್ದಾರೆ ಆ ಊರಿನ ಗ್ರಾಮಸ್ಥರೇ. ನೋಡಿ ಎಲ್ಲ ಆರತಿಗಳನ್ನೆಲ್ಲ ಟ್ಯಾಕ್ಟ್ರಿ ತುಂಬಿಕೊಂಡು ಹೋಗೋದು. ಅಲ್ಲಿ ಹೋಗಿ ಹತ್ರಕ್ಕೆ ಹೋದ್ ನೋಡಿ, ಅವರೆಲ್ಲ ಹೋದ್ಮೇಲೆ ಊರಿಗೆ ಅಲ್ಲಿಂದ ಗ್ರಾಮಸ್ಥರು ಮತ್ತು ಗೌಡರು ನಮ್ಮ ಊರಿನ ಅಕ್ಕಪಕ್ಕದ ಊರಿನ ಯಾವ ಆರತಿ ಬಂದಿರುತ್ತೋ ಎಲ್ಲ ಆರತಿನೂ ಕೂಡ ಅವರು ತುಂಬ ಸಂಸ್ಕೃತಿ ಮತ್ತು ಅದರ ಬದ್ಧವಾಗಿ ಅವ್ರನ್ನ ಸ್ವಾಗತ ಮಾಡ್ಕೊತಾರೆ. ಸ್ವಾಗತ ಮಾಡ್ಕೊಂಡಾದ್ಮೇಲೆ ಅವ್ರಿಗೆಲ್ಲ ಅವ್ರದ್ದೇನೇ ಇರುತ್ತೋ ಅಲ್ಲಿಂದ ಲೋಕ ಎಲ್ಲ ಆರತಿಗಳ್ನೂ ಕೂಡ ಒಂದು ಕಡೆ ಅಸೆಂಬಲ್ ಮಾಡಿಸ್ತಾರೆ. ಅಸೆಂಬಲ್ ಮಾಡಿಸಿ ನೋಡಿ ಸ್ನೇಹಿತರೆ, ಅದ್ರ ಎಲ್ಲ ದೇವಸ್ಥಾನದೊಳಗೆ ಎಲ್ಲ ಆರತಿನೂ ಕೂಡ ಒಂದು ಸೈಡ್ ಇಡಿಸಿ ಆಮೇಲೆ ಇನ್ನು ಮುಂದಿನ ಕಾರ್ಯಕ್ರಮಗಳನ್ನ ಅವರು ಶುರು ಮಾಡ್ಕೊತಾರೆ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಹೊಸದಾಗಿ, ಅವ್ರು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿ ಕೂಡ ಒಂದು ಬೆಲ್ ಬಟನ್ ಇರುತ್ತೆ ಸ್ನೇಹಿತರೆ, ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಆ ಊರಿನ ಗೌಡರು ನೋಡಿ, ಇದು ತೇರು ಮತ್ತು ಕುರ್ಜು ಅಂತ ಅಂತಾರೆ. ಅದಕ್ಕೆ ಆ ಚಕ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅದಕ್ಕೆ ಒಂದು ಕುರಿಯನ್ನು ಕೂಡ ಬಲಿ ಕೊಡ್ತಾರೆ ಸ್ನೇಹಿತರೆ. ಬಲಿ ಕೊಟ್ಟಾದ ನಂತರ ಮುಂದಿನ ಕಾರ್ಯಕ್ರಮಗಳನ್ನ ಒಂದೊಂದಾಗಿ ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಈ ಗ್ರಾಮವು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು CS ಪುರ ಹೋಬಳಿ. ಈ ಗ್ರಾಮ ಬಂದು ಕೆಂಚನಹಳ್ಳಿ ಶ್ರೀ ಕೋಡಿ ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆ ಬೆಳ್ಳಿಯ ಒಂದು ರಥದಲ್ಲಿ ಆ ಕೋಡಿ ಕೆಂಪಮ್ಮನ ಒಂದು ಅಲಂಕಾರ ಮಾಡಿದೆ, ಪುಷ್ಪ ಮತ್ತು ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಒಂದು ಗಣೇಶನೂ ಕೂಡ ಇದೆ. ಆ ಬೆಳ್ಳಿಯ ಇದರಲ್ಲಿ ಗಣೇಶ ಮತ್ತು ಶಿವ ಪಾರ್ವತಿ ನೋಡಿ ಎಷ್ಟು ನೀಟಾಗಿದೆ ಅಂತಂದರೆ, ಒಂಥರ ಉದ್ಯಾನವನ ಟೈಪು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅದು ನೋಡಿ ಎಷ್ಟು ಚೆನ್ನಾಗಿ ಈಶ್ವರಂದು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗಂತೂ ತುಂಬ ಖುಷಿಯಾಯಿತು. ಸಾವಿರಾರು ಜನ ಮತ್ತು ಲಕ್ಷಾಂತರ ಜನ ಭಕ್ತರು ಸೇರಿದರು ಸ್ನೇಹಿತರೆ ಅದನ್ನು ನೋಡೋಕ್ಕೆ. ಇನ್ನೊಂದು ಹೈಲೈಟ್ ಏನೋ ಸ್ನೇಹಿತರೆ, ಕೊನೆವರೆಗೂ ನೋಡಿ ಸ್ನೇಹಿತರೆ, ಅದ್ರ ಹೈಲೈಟು ಕರೆಂಟ್ ಹೋಗಿರುತ್ತೆ. ಕರೆಂಟ್ ಹೋಗಿದ್ರು ಕೂಡ ಜನಗಳು ಎಲ್ಲೂ ಕೂಡ ಹೋಗಿದಂಗೆ ನೋಡ್ತಾ ಇರ್ತಾರೆ. ನೋಡಿ ಇಲ್ಲಿ ಪಕ್ಕದಲ್ಲಿ ಅದೇ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಪುಷ್ಪ ಮತ್ತು ಹಣ್ಣುಗಳಿಂದ ಅಲಂಕಾರ ಮಾಡಿರ್ತಾರೆ. ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ, ರಂಗನಾಥ ಸ್ವಾಮಿಯ
ನೋಡಿ ಸ್ನೇಹಿತರೆ, ಎಷ್ಟು ತುಂಬ ರಾರಾಜಿಸ್ತಾ ಇರ್ತಾರೆ ರಂಗನಾಥ ಸ್ವಾಮಿ. ನೋಡಿ ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ, ಗ್ರಾಮ ದೇವತೆ ಹಬ್ಬದ ದಿವಸ ಅಲ್ಲಿರುವ ರಂಗನಾಥ ಸ್ವಾಮಿ ಕೂಡ ಇರುತ್ತೆ. ಅಲ್ಲಿ ಆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಗಣೇಶನ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರುವ ಅರೇಂಜ್ಮೆಂಟ್ಸ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಜಾತ್ರೆ ಅಂದರೆ ಇದೇ ಜಾತ್ರೆ. ಹಳ್ಳಿ ಕಡೆ ಎಷ್ಟು ಖುಷಿಯಾಗಿ ಜನರು ನೈಟೆಲ್ಲ ಫುಲ್ಲು ಎದ್ದಿರ್ತಾರೆ ಸ್ನೇಹಿತರೆ. ಬೆಳಕರಿಯ ಗಂಟ ಒಂದಲ್ಲ ಒಂದು ಆ ಸಂಸ್ಕೃತಿಯ ಇವತ್ತಿನ ಕಾಲದಲ್ಲಿ ಎಲ್ಲ ನಶಿಸಿ ಹೋಗ್ತಾ ಇದೆ. ಆದರೂ ಕೂಡ ನಮ್ಮ ಊರಿನಲ್ಲಿ ಯಾವುದೇ ಸಂಸ್ಕೃತಿಯನ್ನು ಬಿಡ್ದಂಗೆ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ. ನೀವು ಇದು ನೋಡ್ತಾ ಇದ್ದರೆ ಏನಿದು ಕಳಸ ಹಿಂಗೆ ತೋರಿಸ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಇದರ ಮಹತ್ವ ತಿಳಿತಾ ಇದ್ದರೆ ಒಂದು ದಿನಗಟ್ಟಲೆ ವಾರಾನುಗಟ್ಟಲೆ ಕೂಡ ಹೇಳ್ಬೋದು. ಆದರೆ ಹೆಚ್ಚಿನ ಮಾಹಿತಿ ನಮಗೆ ಅಷ್ಟು ನೀಟಾಗಿ ಗೊತ್ತಿಲ್ಲ. ಅದು ನಮ್ಮ ಅಪ್ಪವ್ರಿಗೆ ನಮ್ಮ ತಾತಿಯರಿಗೆ ಗೊತ್ತಿರುತ್ತೆ. ಅದು ಯಾಕೆಂದರೆ ತುಂಬ ವರ್ಷಗಳ ಇತಿಹಾಸವಿದೆ. ಇದು ನೋಡ್ತಾ ಇದ್ದರೆ ನಿಮಗೆ ತುಂಬ ಸಿಲ್ಲಿ ಥರ ಕಾಣಿಸ್ಬೋದು. ಏನು ಈ ಥರ ಹಿಂಗೆ ಇಷ್ಟು ಝೂಮ್ ಮಾಡಿ ತೋರಿಸ್ತಾವಲ್ಲ ಅಂತ. ಆ ಶ್ರೀ ಕೋಡಿ ಕೆಂಪಮ್ಮ ದೇವಿಯ ಇದನ್ನು ಕಾನ ಕಳಸ ಅಂತ ಹೇಳ್ತಾರೆ. ಕಾನ ಕಳಸವ ಆ ಸಂಸ್ಕೃತಿ ಮತ್ತು ಹಿಂದಿನ ಕಾಲದಿಂದ ಪರಂಪರೆಗಳಿಂದ ನಡ್ಕೊಂಬಂದಿದೆ. ಆ ಪರಂಪರೆ ಏನಪ್ಪ ಅಂತಂದರೆ ನೋಡಿ, ಆ ಊರಿನ ಗೌಡರ ಮನೆಯಲ್ಲಿ ಇದನ್ನು ಕಾನ ಕಳಸವ ಪೂಜೆ ಮಾಡ್ತಾರೆ ಸ್ನೇಹಿತರೆ. ಪೂಜೆ ಮಾಡಿ ಇದನ್ನು ನೋಡೋದೇ ಒಂದು ಕಣ್ತುಂಬಿಕೊಳ್ಳೋಕ್ಕೆ ಒಂದು ತುಂಬ ಹೈಲೈಟ್ ಅಂತಂದರೆ, ಅಲ್ಲಿನ ಜನ ಮತ್ತು ಗ್ರಾಮಸ್ಥರು, ಅಕ್ಕಪಕ್ಕದ ಜನಗಳು ತುಂಬ ಜನ ಸೇರಿರ್ತಾರೆ ಸ್ನೇಹಿತರೆ. ಅದನ್ನು ನೋಡಿ ಹಂಗೆ ಅದನ್ನು ನೋಡ್ತಾ ಇದ್ರೆ ನೀವು ಅದನ್ನು ಕ್ರೇಜ್ ನೋಡ್ತಾ ಇದ್ದರೆ ಏನಪ್ಪ ಇದು ಅಂತ ನೀವೇ ಕೂಡ ಮೈ ರೋಮಾಂಚನ ಆಗುತ್ತೆ. ನೋಡಿ ಅದನ್ನು ಹೊರಗಡೆ ತಗೊಂಬರ್ತಾ ಇದ್ದಾರೆ. ಅದನ್ನು ಹುಣ್ಸೋಕ್ಕೆ ಅಂತಲೇ ಕೂಡ ಒಬ್ಬರನ್ನ ಆ ಮನೆತನದವರೇ ಆಗಿರಬೇಕು. ಈಗ ಯಾರು ಬೇಕೋ ಅವ್ರು ನಾನು ಹೋಗಿ ಕುಣ್ಸೋಕ್ಕಲ್ಲ ಸ್ನೇಹಿತರೆ, ಬೇರೆಯವ್ರು ಬಂದು ಕುಣ್ಸೋಂಗಿಲ್ಲ. ಅವತ್ತಿನ ಕಾಲದಿಂದಲೂ ಕೂಡ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಇದು ಪದ್ಧತಿ ನಡ್ಕೊಂಬಂದಿದೆ. ನಾವು ಕೂಡ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಮಗೆಂದೂ ಕೂಡ ಅರಿವಿರಲಿಲ್ಲ. ನಮ್ಮ ತಾತ ಮುತ್ತಾತರು ಹೇಳ್ತಾಯಿದ್ರು. ನೋಡಿ ಸ್ನೇಹಿತರೆ, ಇದನ್ನು ಕಾನ ಕಳಸ ಅಂತಾರೆ. ಕಾನ ಕಳಸ ಕುಣಿಸ್ಬೇಕಾದ್ರೆ ಆ ಮನುಷ್ಯನ ಬಾಡಿ ಯಾರು ಕೂಡ ಕುಣಿಸೋಕ್ಕಲ್ಲ. ಆ ತಾಯಿನೇ, ಕೋಡಿ ಕೆಂಪಮ್ಮನೇ ಅವ್ರ ಮೈ ಮೇಲೆ ಬಂದಿರುತ್ತೆ. ಆ ಥರ ಇರುತ್ತೆ ಸ್ನೇಹಿತರೆ, ಅವ್ರ ಮೈ ಮೇಲೆ ಬರುತ್ತೆ. ಇದನ್ನು ಹೊತ್ಕೊಂಡು ಕುಣಿಸಿದ ಮೇಲೆ ಅವ್ರ ಮೈ ಮೇಲೆ ಬಂದು ಏನಾರ ಅಕ್ಕಪಕ್ಕದ ಗ್ರಾಮಸ್ಥರು ಏನಾರು ತೊಂದರೆ ಇದ್ದರೂ ಕೂಡ ಆ ತಾಯಿನ ಹೇಳ್ತಾರೆ. ನೋಡಿ ಅದನ್ನು ಈಗ ಅದನ್ನ ಇಟ್ಕೊಂಡು ತಲೆ ಮೇಲೆ ಇಟ್ಕೊಳ್ತಾ ಇದ್ದಾರೆ. ಇದು ಮುಂದಿನ ಕೊನೆವರೆಗೂ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಇದು ಈಗ ಕರೆಂಟ್ ಹೋಗಿ ಆಗಲೇ ಹೇಳಿದ್ನಲ್ಲ ನೋಡಿ, ಕರೆಂಟ್ ಹೋಗಿದ್ರು ಕೂಡ ಅಲ್ಲಿಯ ಜನದ ಕ್ರೇಜು ಮತ್ತು ಅಲ್ಲಿನ ಜನಗಳು ಇರ್ತಾರಲ್ಲ, ಆ ಕ್ರೇಜ್ ಯಾವತ್ತೂ ಕಡಿಮೆ ಆಗಿಲ್ಲ. ಆ ದೇವರ ಆ ತಾಯಿಯ ಮಹಾತ್ಮೆ ಯಾಕೆ ಅಂತ ಅಂದರೆ ನೋಡಿ, ಅದನ್ನು ಕೊನೆವರೆಗೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದನ್ನು ಕೊನೆವರೆಗೂ ನೋಡಿ.
ಇದು ರಾತ್ರಿ ಹೊತ್ತು ಮಾಡಿರುವಂಥ ವಿಡಿಯೋ. ಹಗಲೋದು ಕೂಡ ಪಾರ್ಟ್ 2 ವಿಡಿಯೋ ಇದೆ, ಅದನ್ನು ಕೂಡ ಮಾಡಿ ನಿಮಗೆ ಸ್ನೇಹಿತರೆ ನಿಮ್ಗೆ ಹಾಕ್ತೀನಿ. ತುಂಬ ಚೆನ್ನಾಗಿದೆ ನೋಡಿ.